ಯಾಕೆ ಇಷ್ಟು ಕ್ಯೂಟ್ ಆಗಿದೆಯಲ್ಲ? ಓ ಕನ್ನಡ ಏನೇನು ಹೇಳ್ಕೊಟ್ಟಿದ್ದಾರೆ? ಊಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾಹ ಹೆಜ್ಜೆ ಚಾನಲ್. ನಾನು ಸಹನಾ. ಸೊ ಫೈನಲಿ ಇವತ್ತು ಅಡ್ಮಿಷನ್ ಆಗಿ ಬಂದೆ ಕಾಲೇಜ್ಗೆ. ನಿನ್ನೆ ಫುಲ್ ಅದಕ್ಕೋಸ್ಕರನೇ ಓಡಾಡಿದ್ದೆ. ಬಿಕಾಸ್ ಅಪ್ಪರ್ ಐ ಡಿ ಅಂತ ಹೇಳಿ ಬರುತ್ತೆ, ಅದನ್ನು ನಾವು ಕರೆಕ್ಟಾಗಿ ಅಂದರೆ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ನಮ್ಮ ಒಂದು ಪ್ರೊಫೈಲ್ ಏನಿದೆ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಹಂಗಾಗಿತ್ತು. ಏನಂತ ಹೇಳಿದ್ರೆ ನನ್ನ ಡೇಟ್ ಆಫ್ ಬರ್ತ್ ಇರೋದೇ ಬೇರೆ, ಬಟ್ ಅಲ್ಲಿ ತೊಗೊಂಡಿರೋದು 1/1/1970 ತೊಗೊಂಡಿತ್ತು. ಸೊ ಅದಕ್ಕೆ ಅದನ್ನು ಚೇಂಜ್ ಆಗದೇ ಅದು ನನ್ನ ಪ್ರೊಫೈಲಿಗೆ ಅದನ್ನು ತಗೊಳ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಫೈನಲಿ ಚೇಂಜ್ ಮಾಡಿಸ್ಕೊಂಡು ಅಡ್ಮಿಷನ್ ಆಯಿತು. ಸೊ ನೋಡೋಣ ಇನ್ನು ಮುಂದೆ ನನ್ನ ಕಾಲೇಜ್ ಡೇಸ್ ಜೊತೆಗೆ ನನ್ನ ಲೈಫ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಓಪನ್ ಆಯಿತು. ಹೆಂಗೋ ಅಪ್ಪರ್ ಐ ಡಿನೂ ಕೂಡ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿತ್ತಲ್ಲ, ಎಲ್ಲ ಕರೆಕ್ಟ್ ಮಾಡಿಕೊಂಡು ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದು ಅಪ್ರೂವ್ ಕೊಡೋಕೆ ಹೇಳೋಣ ಅಂತ ಹೇಳಿ ಬರ್ತಾ ಇದ್ದೀನಿ. ಸೊ ಇವತ್ತು ಫೈನಲಿ ಅಡ್ಮಿಷನ್ ಆಯಿತು. ನಿನ್ನೆಯಿಂದ ಫುಲ್ ಟೆನ್ಷನ್ ಆಗಿತ್ತು, ಅಪ್ಪರ್ ಐ ಡಿ ರಾಂಗ್ ಆಗಿತ್ತು. ಬಟ್ ಕಾಲೇಜಲ್ಲಿ ಬಂದು ಸರಿ ಮಾಡಿಕೊಂಡು ಇವಾಗ ಅಡ್ಮಿಷನ್ ಆಯಿತು. 4:15 ಆಗಿದೆ. ಸೊ ಆದಿಕ ಮನೆ ಬಂದಿರ್ತಾರೆ. ಸೊ ಇವಾಗ ಬೇಗ ಬೇಗ ಹೋಗಬೇಕು. ಮಾನ್ಯ ಬಂದುಬಿಟ್ಟಿದ್ದಾಳೆ. ಬಂದು ಹೋಮ್ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸ್ಕೂಲ್ ಹೆಂಗಿತ್ತು ಇವತ್ತು? ಸ್ಕೂಲ್ ಹೆಂಗಿತ್ತು? ಮಮ್ಮಿ ಬರ್ಲಿಲ್ವಲ್ಲ, ನೀವಿಬ್ರೇ ನಡ್ಕೊಂಬಂದ್ರ ಅಲ್ಲಿಂದ? ಮಾನ್ಯ ಬಂದ ತಕ್ಷಣನೇ ಬುಕ್ಸ್ ತೋರಿಸ್ತಾ ಇದ್ದಾಳೆ. ಏನು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದೀಯಾ? ಚೈನೀಸಾ? ಬಂದ ತಕ್ಷಣನೇ ಹೋಮ್ವರ್ಕ್ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆರ್ವಿಕಾ ಫುಲ್ ಡೆಡ್ ಆಪೋಸಿಟ್. 8 ಗಂಟೆ ಆದ್ರೂ ಶುರು ಮಾಡಲ್ಲ ಇವಳು. ಇನ್ನು ಸ್ಕೂಲಿಂದ ಬಂದ ತಕ್ಷಣನೇ ಶುರು ಮಾಡ್ತಾಳೆ. ಏನೇನು ಬರ್ದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಯಪ್ಪ, ಸದ್ಯ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಬೆಳಗ್ಗೆಯಿಂದ ನಿನ್ನೆಯಿಂದನೂ ನಂಗೆ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದೇ ಮತ್ತು ನಾನು ನಿನ್ನ ದೊಡ್ಡ ದೊಡ್ಡ ಪ್ರಾಬ್ಲಮ್ ಹೆಂಗೆ ಫೇಸ್ ಮಾಡ್ತೀನಿ ಅಂತ. ನಾನು ಅದನ್ನೇ ನಿಜವಾಗ್ಲೂ ಇದು ಆಗಿರೋದಕ್ಕಿಂತ ನಾನು ನಿನ್ನೆಯಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ. ಏನು ದೊಡ್ಡ ದೊಡ್ಡವೆಲ್ಲ ಬಂದರೆ ನನ್ನ ನಿಜ ತಡ್ಕೊಳ್ಳೋ ಶಕ್ತಿ ಇರುತ್ತೇನಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನಿಜ ನಿನ್ನೆಯಿಂದ ನಂಗೆ ಎಷ್ಟು ತಲೆ ಕೆಟ್ಟೋಗಿದೆ ಗೊತ್ತಾ? ಯಪ್ಪ, ಫುಲ್ ಸೀರಿಯಸ್ ಆಗಿ ನನಗೆ ಅದನ್ನು ನನಗೆ ಸಾಲ್ವ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಫೋನ್ ಅಷ್ಟು ಯೂಸ್ ಮಾಡಿದ್ರು ಕೂಡ ಬಂದ ತಕ್ಷಣ ಆರ್ವಿಕಾ ನೀವು ತೋರಿಸ್ಕೊಟ್ಟಿದ್ಕೆ ನೋಡ್ರಿ, ಅಲ್ಲಿ ಗ್ಲಾಸಲ್ಲಿ ಹಾಕೊಂಡು ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಸ್ಕೂಲಿಗೆ ಹೋಗಿದ್ಯಲ್ಲ, ಇವತ್ತು ಹೇಗಿತ್ತು ಸ್ಕೂಲು? ಹೌದಾ, ಎಂಜಾಯ್ ಮಾಡಿದ್ಯಾ? ನೀನು ಯಾಕೆ ಇಷ್ಟು ಕ್ಯೂಟ್ ಆಗಿದೆಯಲ್ಲ? ಓಹೋ ಹೋ ಹೋ ಹೋ, ಡುಮ್ಮ ಇದ್ರೆ ಕ್ಯೂಟಾಗಿರ್ತಾರಾ? ಮತ್ತೆ ಏನೇನು ಕಲಿತೆ ಇವತ್ತು ಸ್ಕೂಲ್ನಲ್ಲಿ? ಅಲ್ಲ, ಏನೇನು ಹೇಳ್ಕೊಟ್ರಿ ಇವತ್ತು? ಏನು ಹೇಳ್ಕೊಟ್ಟಿಲ್ವಾ? ಮತ್ತು ಹೋಮ್ವರ್ಕಲ್ಲಿ ತೋರಿಸ್ದೆ ಏನೇನೋ ಬರ್ಕೊಟ್ಟಿರೋದು. I, E, ABCD 1 2 3 4 5 ಮತ್ತು ಅದನ್ನೇ ಕೇಳಿದ್ ನಾನು, ಏನು ಹೇಳ್ಕೊಟ್ಟಿದ್ದಾರೆ ಇವತ್ತು ಅಂತ ಅಂದ್ಬಿಟ್ಟು. ಅದು ಹೆಂಗೆ ಗೊತ್ತಾಗಲ್ಲ? ಗೊತ್ತಾಗ್ಲೇಬೇಕಲ್ವ ಸ್ಕೂಲಿಗೆ ಹೋದ್ಮೇಲೆ. ಡಸ್ಟ್ ಮಾನ್ಯ ಖಂಡೆ 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 ಹಾಪಂದು ಕಚ್ಕೊಂಡು ಹೋಗ್ಬಿಟ್ಟು ಕಿವಿದ್ದು ನೀನೊಂದೇ ಕಚ್ಚೋಗುತ್ತೆ. ಯಾರನ್ನ? ಯಾರನ್ನ? ಯಪ್ಪ, ನನ್ಗೆ ಭಯ ಆಗುತ್ತೆ. ಏನು ಮಾಡೋದು? ಆಮೇಲೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಹೌದಾ? ಯಪ್ಪ, ಸ್ಕೂಲಲ್ಲಿ ಯಾವ ರೈಮ್ಸ್ ಹೇಳ್ಕೊಟ್ಟಿದ್ರು ಇವತ್ತು? ಇಂಗ್ಲಿಷ್ ಯಾವ ರೈಮ್ಸ್ ಹೇಳ್ಕೊಟ್ಟಿದ್ರು? ಕನ್ನಡ
ಬುಕ್ಕಲ್ಲಿ ಹಾ ಕನ್ನಡ ಬುಕ್ಕಲ್ಲಿ ಹಾ ಹೇಳು. ವಾಂತು ಹೇಳ್ಕೊಟ್ಟಿದ್ದೆ. ರಾಂಗ್. ಕನ್ನಡ ಬುಕ್ಕಲ್ಲಿ 1 2 ಹೇಳ್ಕೊಡ್ತಾರಾ ಇವಾಗ ಕನ್ನಡ ಬುಕ್ಕಲ್ಲಿ 1 2 ಹೇಳ್ಕೊಡ್ತಾ ಇದ್ದಾರಾ? ಈ ತಾನೇ ಆ ರಸ ಏನು ಹೇಳ್ಕೊಡ್ತಿದ್ದಾರೆ? ಕನ್ನಡ ಏನೇನು ಹೇಳ್ಕೊಟ್ಟಿದ್ದಾರೆ? ಅದು ಇಂಗ್ಲಿಷ್ ಅಲ್ವಾ? ಕನ್ನಡ ಆ ರಸ. ಆಮೇಲೆ ಆ ಆನೆ. ಹಾಂ ಹಾಂ ಈಶ್ವರ. ಹಾಂ ಉದಯ. ಹಾಂ ಉದಯ. ಹಾಂ ಉದಯ. ಹಾಂ ನೆಕ್ಸ್ಟ್ ಊಟ. ಊಟ. ಎಸ್. ಆಮೇಲೆ ಇದು ಹಿಂದಿ ಏನು ಹೇಳ್ಕೊಟ್ಟಿದ್ದಾರೆ? ಆಸೆ. ಆಸೆ ಅಮ್ಮ. ವೆರಿ ಗುಡ್. ಆಸೆ. ವೆರಿ ಗುಡ್. ಈಸೆ. ಈಸೆ ಇಮಲಿ. ವೆರಿ ಗುಡ್. ಈಸೆ. ಗೊತ್ತು. ಈಸೆ ಗೊತ್ತಿಲ್ಲನಾ? ಈಸೆ ಈಕ್. ಈಸೆ. ಊಸೆ. ಊಸೆ ಉಕಲಿ. ಊಸೆ ಹುಲ್ಲು. ಊಸೆ ಹುಲ್ಲು. ವೆರಿ ಗುಡ್. ಊಸೆ. ಹುಲ್ಲು. ಊಸೆ ಊನ್. ಊಸೆ ಊನ್. ವೆರಿ ಗುಡ್. ಆಮೇಲೆ ಇಂಗ್ಲಿಷ್ ಏನು ಹೇಳ್ಕೊಟ್ಟಿದ್ದಾರೆ? ಎ ಫಾರ್ ಆಪಲ್. ವೆರಿ ಗುಡ್. ಬಿ ಫಾರ್ ಆಪಲ್. ಹಾಂ ಬಿ ಫಾರ್ ಬಗ್ ಬಾಲ್. ಹಾಂ ಬಿ ಫಾರ್ ಕ್ಯಾಟ್. ಸಿ ಫಾರ್ ಸಿ ಫಾರ್ ಡಾಗ್. ಸಿ ಫಾರ್ ಕ್ಯಾಟ್. ಸಿ ಫಾರ್ ಕ್ಯಾಟ್. ಹಾಂ ಡಿ ಫಾರ್ ಡಾಗ್. ಹಾಂ ಸಿ ಕಪ್ ಕಪ್. ಕಪ್ ಕಪ್ ಕಪ್ಪ. ಡಿ ಫಾರ್ ಡಾಗ್. ಡಾಗ್ ಅಂತನಾ? ಎಲ್ಲ ಬಗ್ ಬಗ್ ಬಗ್. ಆಮೇಲೆ ಟ್ವಿಂಕಲ್ ಟ್ವಿಂಕಲ್ ಹೇಳ್ಕೊತಿಲ್ಲ. ಹೇಳ್ಕೊಟ್ಟಿಲ್ವಾ? ಹಾಗಾದ್ರೆ ಮ್ಯಾಥ್ಸ್ ಏನು ಹೇಳ್ಕೊಟ್ಟಿದ್ದಾರೆ? 1 ಒಂದು. ಹಾಂ ನೆಕ್ಸ್ಟ್ ಹೇಳ್ಕೊತಿಲ್ಲ. ಎಲ್ಲ ಹೇಳ್ಕೊತಿಲ್ಲ. ಹೇಳ್ಕೊಟ್ಟಿದ್ದಾರೆ. ಮತ್ತು ಹೋಮ್ವರ್ಕ್ನಲ್ಲಿ ನೀನು ತೋರಿಸ್ದೆ 1 2 3 4 5 ಬರೆದಿರೋದು. ಮತ್ತು ಇಲ್ಲಿ ಹೇಳ್ಕೊಟ್ಟಿಲ್ಲ ಅಂತಿದೆಯಲ್ಲಪ್ಪ, ಅದು ಹೆಂಗೆ ಸಾಧ್ಯ? ಎಲ್ಲರಿಗೂ ಬುಕ್ ತೋರಿಸ್ತೀನಿ. ಪುಸ್ತಕನ ಸಣ್ಣ ಪೊಡೆದೋಡು ತಾತವನ್ನು ಮೊದಲ ತೋಟಕನ್ನ ಬುಕ್ಕಿನ ಹಣ್ಣ ಬೋಡು ಹಚ್ಚುವುದು ಹೆಚ್ಚಿಕನ್ನು ಮಾಡುತ್ತೇನೆ. ಹಲ್ಲ ತನ್ನ ಹಲ್ಲು ಕೂತು ಹಾಡೆ ತಂಡ ಮುಡ್ತೇನ ಮಾಡುತ್ತಾಳ. ಹಣ್ಣಿ ಪೀತ ಹಣ್ಣು ಕೊಂಡು ಹಲ್ಲ ತಳ ಹಳ್ಳನನ್ನು ಹೆಚ್ಚಿನನ್ನು ಸೊ ನೋಡೋಣ ಇನ್ನು ಮುಂದೆ ನನ್ನ ಕಾಲೇಜ್ ಡೇಸ್ ಜೊತೆಗೆ ನನ್ನ ಲೈಫ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಬಾ.